ಒಳ ಮೀಸಲಾತಿ ವಿಧೇಯಕಕ್ಕೆ ಇಂದು ಸಂಪುಟ ತೀರ್ಮಾನ ಸಾಧ್ಯತೆ. ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರ ಹೇಳಿಕೆ. ಒಳ ಮೀಸಲಾತಿ ವಿಧೇಯಕಕ್ಕೆ ಇಂದು ಸಂಪುಟ ತೀರ್ಮಾನ ಸಾಧ್ಯತೆ. ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರ ಹೇಳಿಕೆ. ಒಳ ಮೀಸಲಾತಿ ಅನುಷ್ಠಾನಕ್ಕೆ ಸರ್ಕಾರ ಸುಗ್ರೀವಾಜ್ಞೆ ಬದಲಿಗೆ ವಿಧೇಯಕ ತರಲಿಕ್ಕೆ ನಿರ್ಧಾರ. ಮಹತ್ವದ ನಿರ್ಧಾರ ಇಂದು ಸಂಪುಟ ಸಭೆಯಲ್ಲಿ ಫೈನಲ್ ಆಗುವ ಸಾಧ್ಯತೆ. ಇಂದು ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಭೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಕುರಿತು ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ. ಒಳ ಮೀಸಲಾತಿ ಜಾರಿಗೆ ಕರಡು ಮಸೂದೆ ಸಂಪುಟ ಸಭೆಯಲ್ಲಿ ಮಂಡನೆ ರೆಡಿ. ಎಲ್ರಿಗೂ ನ್ಯಾಯ ಸಮಾನ ಅವಕಾಶವನ್ನು ನೀಡುವಂತಹ ಉದ್ದೇಶದಲ್ಲಿ ಕಾನೂನು. ಕೋರ್ಟ್ನಿಂದ ಯಾವುದೇ ಸ್ಟೇ ಇಲ್ಲ ಅಂತ ಹೇಳಿರುವಂತಹ ಎಚ್ ಕೆ ಪಾಟೀಲ್ ಏನಾಯ್ತು, ಎಲ್ಲಿಗೆ ಹೋಗಿ ನಿಂತಿದೆ ಇದು ಅಂತ ನೋಡೋದಾದ್ರೆ, ಪರಿಶಿಷ್ಟ ಜಾತಿಗಳಿಗೆ ಆಂತರಿಕ ಕೋಟಾವನ್ನ ಪರಿಣಾಮಕಾರಿ ಅನುಷ್ಠಾನಗೊಳಿಸಲಿಕ್ಕೆ ಕಾನೂನನ್ನ ತರಲಿಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಹೈಕೋರ್ಟ್ ಎಸ್ಸಿಗಳಿಗೆ ಕೋಟಾ ಮ್ಯಾಟ್ರಿಕ್ಸ್ ಆಧರಿಸಿ ನಾಗರಿಕ ಸೇವಾ ಈ ಒಂದು ನೇಮಕಾತಿಗಳನ್ನು ನೀಡುವಂತೆ ಸರ್ಕಾರಕ್ಕೆ ಮಧ್ಯಂತರ ತಡೆಯಾಜ್ಞೆ ನೀಡಿದ ಹಿನ್ನೆಲೆಯಲ್ಲಿ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ. ಈಗ ಮಸೂದೆಯನ್ನ ತರಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದ್ದು, ಇಂದು ನಡೆಯಲಿರುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಇದನ್ನು ಮಂಡಿಸಲಾಗ್ತಾ ಇದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಶಿಫಾರಸು ಮಾಡಿದಂತೆ ಪರಿಶಿಷ್ಟ ಜಾತಿಗೆ ಸೇರಿದ ಅಲೆಮಾರಿ ಸಮುದಾಯದ ಸದಸ್ಯರು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಅವರಿಗೆ 1% ಪ್ರತ್ಯೇಕ ಕೋಟಾ ಸರ್ಕಾರದಿಂದ ಸಿಗ್ತಾ ಇಲ್ಲ ಅಂತ ಹೇಳಿ ಆರೋಪಗಳನ್ನು ಮಾಡಿದ್ರು. ಪ್ರಕರಣವು ನವೆಂಬರ್ 13ರಂದು ವಿಚಾರಣೆಗೆ ಬರಲಿದೆ. ಈ ಒಂದು ಸಂಬಂಧ ನಿನ್ನೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಅವರು ಪರಿಶಿಷ್ಟ ಜಾತಿ ಈ ಒಂದು ಸಮುದಾಯದ ಸಚಿವರಾಗಿರುವಂತಹ ಡಾಕ್ಟರ್ ಎಚ್ ಸಿ ಮಹದೇವಪ್ಪ, ಕೆ ಎಚ್ ಮುನಿಯಪ್ಪ ಅವರು ಇನ್ನೂ ಹಲವರು ಕೂಡ ಇದ್ರು. ಅದರಲ್ಲಿ ಸಿದ್ದರಾಮಯ್ಯ ಅವರ ಕೂಡ ಅಧ್ಯಕ್ಷತೆಯಿಂದ ವಹಿಸ್ಕೊಂಡಿದ್ರು. ಹಾಗೆ ಸಭೆ ಕೂಡ ನಡೆಯಿತು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿ ಹಾಗೂ ನಂತರ ಸಚಿವ ಸಂಪುಟದ ನಿರ್ಧಾರದಂತೆ ಸರ್ಕಾರ ಆಗಸ್ಟ್ 25ರಂದು ಆಂತರಿಕ ಕೋಟಾವನ್ನ ಅನುಷ್ಠಾನಗೊಳಿಸುವ ಬಗ್ಗೆ ಆದೇಶವನ್ನ ಹೊರಡಿಸಿತ್ತು. ಇದರಲ್ಲಿ 17% ಎಸ್ಸಿ ಕೋಟಾದಲ್ಲಿ ಎಸ್ಸಿ ಎಡ ಎ ಒಂದು ಗುಂಪಿದೆಯಲ್ಲ ಅದು, ಮತ್ತು ಎಸ್ಸಿ ಬಲ ಬಿ ಅನ್ನುವಂತಹ ಒಂದು ಗುಂಪಿದೆಯಲ್ಲ ಅದಕ್ಕೆ ತಲಾ 6% ಮತ್ತು ಬೋವಿ, ಲಮಾಣಿ, ಕೋರಚ, ಕೋರಮ ಹಾಗೂ ಅಲೆಮಾರಿ ಎಸ್ಸಿ ಸಮುದಾಯಗಳಿಗೆ 5% ಹಂಚಿಕೆಯನ್ನ ಮಾಡಲಾಗಿತ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.